ಹಾಯ್ ನನ್ನ ಎಲ್ಲ ಸ್ನೇಹಿತರಿಗೆ ನನ್ನ ನಮಸ್ಕಾರಗಳು. ದಯವಿಟ್ಟು ಅತಿ ಹೆಚ್ಚು ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಬನ್ನಿ ಇವತ್ತು ಕರ್ನಾಟಕದ ಒಂದು ಹಳ್ಳಿಯ ಭಯಾನಕ ಕಥೆ ನೋಡಿಕೊಂಡು ಬರೋಣ. ಇನ್ನು ತಡ ಯಾಕೆ, ಲೆಟ್ ಸ್ಟಾರ್ಟ್. ಸುಮಾರು 100 ವರ್ಷಗಳ ಹಿಂದೆ ಕರ್ನಾಟಕದ ಮಲೆನಾಡಿನಲ್ಲಿ ಕಪ್ಪುಹೊಳೆ ಎಂಬ ಒಂದು ಸಣ್ಣ ಹಳ್ಳಿ ಇತ್ತು. ಹಳ್ಳಿಯ ಚಿಕ್ಕ ದಾರಿಯೊಂದು ಕಾಡಿನೊಳಗೆ ಹೋಗಿ ಆ ಕಾಡಿನ ನಡುವೆ ತುಂಬಾ ಆಳವಾದ ಕಪ್ಪುಹೊಳೆ ಹರಿಯುತ್ತಿತ್ತು. ಆ ಹೊಳೆಯ ಸುತ್ತಮುತ್ತ ಯಾರೂ ಸಂಜೆ ನಂತರ ಹೋಗುವುದಿಲ್ಲವೆಂದು ಹಳ್ಳಿಗರು ಹೇಳಿಕೊಂಡಿದ್ದರು. ಅದರ ಹಿಂದೆ ಒಂದು ಪುರಾಣವೂ ಇತ್ತು. ಒಮ್ಮೆ ಆ ಹೊಳೆಯ ಹತ್ತಿರ ವಾಸಿಸುತ್ತಿದ್ದ ಒಬ್ಬ ಸಿದ್ಧಿಯ ಮಹಿಳೆಯನ್ನು, ಅವಳನ್ನು ಜನರು ಕಾಟಿ ಎಂದು ಕರೆಯುತ್ತಿದ್ದರು. ಹಳ್ಳಿಗರು ಮಂತ್ರದೋಷದ ಆರೋಪದಲ್ಲಿ ಬೆಂಕಿಗೆ ತಳ್ಳಿದರು. ಸಾಯುವ ಮುನ್ನ ಅವಳು ಕೂಗಿ ಹೇಳಿದಳು, ಈ ಹೊಳೆ ನನ್ನ ರಕ್ತದಿಂದ ತುಂಬುತ್ತದೆ. ನನ್ನ ನೆರಳು ಇಲ್ಲಿಂದ ಯಾರನ್ನೂ ಸುರಕ್ಷಿತವಾಗಿ ಹಳ್ಳಿಗೆ ಹಿಂತಿರುಗಲು ಬಿಡುವುದಿಲ್ಲ. ಆ ದಿನದಿಂದ ರಾತ್ರಿ ಹೊಳೆಯ ಹತ್ತಿರ ಹೋಗುವವರು ಮರುದಿನ ಹಳ್ಳಿಗೆ ಬಂದು ಸೇರುವುದೇ ಇಲ್ಲ. ಕೆಲವರು ಅವರನ್ನು ಹೊಳೆ ಎಳೆದಿಟ್ಟುಕೊಳ್ಳುತ್ತದೆ ಎಂದು ಹೇಳುತ್ತಿದ್ದರು, ಕೆಲವರು ಆಕೆಯ ನೆರಳು ಹಿಡಿದುಕೊಂಡು ಹೋಗುತ್ತದೆ ಎನ್ನುತ್ತಿದ್ದರು. ಒಂದು ಬಾರಿ ಹಳ್ಳಿಯ 2 ಯುವಕರು, ಶೇಷಪ್ಪ ಮತ್ತು ನಂಜಪ್ಪ, ಧೈರ್ಯ ತೋರಿಸಲು ಮಧ್ಯರಾತ್ರಿ ಆ ಹೊಳೆ ದಾರಿಯಿಂದಲೇ ಹಳ್ಳಿಗೆ ಹಿಂತಿರುಗಲು ಹೊರಟರು. ಹಳ್ಳಿಗರು ಬಹಳ ಎಚ್ಚರಿಸಿದರೂ ಅವರು ನಕ್ಕು ತಳ್ಳಿ, ಹೆಂಗಸೊಂದು ಆತ್ಮವಾಗಿ ಬಿಟ್ಟಿದೆಯಂತೆ, ನಾವು ಹೆದರುವವರೂ ಅಲ್ಲ ಎಂದು. ಶೇಷಪ್ಪ ಕಲ್ಲು ಎಸೆದ, ನೀರಿನಲ್ಲಿ ಅಲೆ ಏರಿತು. ಆ ಅಲೆಯೊಳಗಿಂದ ಕೈಗಳು ಹೊರಬಂದು ಅವನ ಕಾಲುಗಳನ್ನು ಹಿಡಿದು ಎಳೆದವು. ನಂಜಪ್ಪ ಅವನನ್ನು ಬಿಡಿಸಲು ಕೂಗಿದರೂ ಶೇಷಪ್ಪನ ದೇಹ ಹೊಳೆಯೊಳಗೆ ಮಾಯವಾಯಿತು. ಅವನ ಬೆನ್ನ ಹಿಂದೆ ಏಕಾಏಕಿ ಚಳಿ ಉಸಿರೊಂದು ಹೊಡೆದಿತು. ತಿರುಗಿ ನೋಡಿದಾಗ ಕಪ್ಪು ಹೊಳೆಯ ಹತ್ತಿರ ನಿಂತಿದ್ದ ಆ ಹೆಂಗಸು ಅವನಿಗೆ ಹೇಳಿದಳು, ನೀವು ಬಂದ ದಾರಿಯಲ್ಲಿ ಹಿಂತಿರುಗಿ ಹೋಗಲು ಸಾಧ್ಯವಿಲ್ಲ. ಮರುದಿನ ಹಳ್ಳಿಗರು ಹೊಳೆಯ ಹತ್ತಿರ ಹೋದಾಗ ಶೇಷಪ್ಪನಿಗೂ ನಂಜಪ್ಪನಿಗೂ ಪತ್ತೆಯೇ ಇರಲಿಲ್ಲ. ಕೇವಲ ಹೊಳೆಯ ದಡದಲ್ಲಿ 2 ಹೊಸ ನೆರಳುಗಳು ನಿಂತಿದ್ದವು. ಆ ದಿನದಿಂದ ಇಂದಿಗೂ ಮಲೆನಾಡಿನ ಆ ಭಾಗದಲ್ಲಿ ಜನರು ಸಂಜೆ ಹೊತ್ತಿಗೆ ಕಪ್ಪು ಹೊಳೆ ದಾರಿಯಿಂದ ಹೋಗುವುದಿಲ್ಲ ಹೇಳುತ್ತಾರೆ. ರಾತ್ರಿ ಅಲ್ಲಿ ಹೋದರೆ ನೀರಿನಲ್ಲಿ ನಿಮ್ಮ ಮುಖ ಕಾಣಿಸುವುದಿಲ್ಲ, ಯಾರೋ ಇನ್ನೊಬ್ಬರ ಮುಖ ಮಾತ್ರ ಕಾಣುತ್ತದೆ. ಧನ್ಯವಾದಗಳು. ಇಷ್ಟೊತ್ತು ನಿಮ್ಮ ಅಮೂಲ್ಯವಾದ ಸಮಯವನ್ನು ನನಗೋಸ್ಕರ ಇಟ್ಟಿದ್ದಕ್ಕೆ. ಮತ್ತೆ ಸಿಗೋಣ.